ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಏನಪ್ಪ ಅಂದರೆ ಸಿಂಪಲ್ ಒನ್ ಬಗ್ಗೆ ತುಂಬ ವಿಡಿಯೋಗಳನ್ನ ಮಾಡಿದ್ದೆ. ನೀವು ನೋಡಿದ್ರಿ ಸಿಂಪಲ್ ಒನ್ ಯಾವಾಗ ಬರುತ್ತೆ, ಈಗ ಡೆಲಿವರಿ ಸ್ಟಾರ್ಟ್ ಆಗಿದೆ, ಈಗ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದೆ, ಈಗ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ, ಈಗ ಪೇಮೆಂಟ್ ವಿಂಡೋ ಓಪನ್ ಆಗಿದೆ, ಹಾಗೆ ಹೀಗೆ ಅಂತ ತುಂಬ ವಿಡಿಯೋಗಳನ್ನ ಮಾಡಿದ್ದೆ. ಸೊ ತುಂಬ ಜನ ಕಮೆಂಟ್ಸು ಮಾಡ್ತಾಯಿದ್ರು, ಸರ್ ಯಾವಾಗ ಬರುತ್ತೆ ಸಿಂಪಲ್ ಒನ್ನು? ಸೊ ಇನ್ನು ಡೆಲಿವರಿ ಸ್ಟಾರ್ಟ್ ಆಯಿತು ಅಂತ ಅಂತೀರಾ, ಯಾವಾಗ ಬರುತ್ತೆ, ಹಾಗೆ ಹೀಗೆ ಸಿಂಪಲ್ ಒನ್ ಎಷ್ಟು ಪ್ರೈಸು, ಹಾಗೆ ಹೀಗೆ ಅಂತ ಕೇಳ್ತಾನಿದ್ರಿ. ಸೊ ಅದಕ್ಕೆ ನಾನು ಒಂದು ವಿಡಿಯೋ ಮಾಡಲೇಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಸಿಂಪಲ್ ಒನ್ ಅವರು ಫಸ್ಟು ಹೇಳಿದಂಥ ಪ್ರೈಸು ಮತ್ತು ಈಗ ಹೇಳಿದಂಥ ಪ್ರೈಸು ತುಂಬಾ ಡಿಫ್ರೆನ್ಸ್ ಇದೆ. ಸೊ ಆ್ಯಕ್ಚುಲಿ ಮುಂಚೆ 1,00,000ಕ್ಕೆಲ್ಲ ಒಳ್ಳೆ ಗಾಡಿ 236 ಕಿಲೋಮೀಟ್ರ್ ಬರುವಂಥ ಒಂದು ಗಾಡಿ ಸಿಗುತ್ತೆ ಅಂತ ನಾವು ಸಹ ವೆಯ್ಟ್ ಮಾಡ್ತಾಯಿದ್ವಿ. ಅವರೆಲ್ಲ ನಾವು ಸಹ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಅದಾದಮೇಲೆ ಇದು ಸ್ವಲ್ಪ ಯಾಕೋ ಡೌಟು ಅಂತ ಅನಿಸಿದ್ಮೇಲೆ ನಾವು ಅದನ್ನು ಬಿಟ್ಬಿಟ್ವಿ. ಅದು ಬಿಟ್ಟು ಬೇರೆ ಯಾವುದೋ ಒಂದು ಗಾಡಿ ತೊಗೊಂಡ್ವಿ. ಇರಲಿ, ಅದು ಬೇರೆ ಮಾತು. ಸೊ ಇನ್ನೊಂದೇನಪ್ಪ ಅಂದರೆ ಈ ಪ್ರಶ್ನೆಗಳಿಗೆಲ್ಲ ಸ್ವಲ್ಪ ಅವರು ಯೋಚನೆ ಮಾಡಬೇಕಾಗತ್ತೆ. ಯಾಕೆ ಅಂದರೆ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, 1,00,000ವರೆಗೂ ಬುಕ್ಕಿಂಗ್ ಆಗಿದೆ ಲಾಸ್ಟ್ ಇಯರು ಅಂತ ಹೇಳ್ತಾರೆ. ಸೊ ಓಕೆ, 1,00,000 ಬುಕ್ಕಿಂಗ್ ಆಗಿದೆ, ಓಕೆ. ಮತ್ತು ಅದ್ರ ಜೊತೆಗೆ ಅವರು June 6th ಡೆಲಿವರಿ ಸ್ಟಾರ್ಟ್ ಆಗಬೇಕು ಆಗಿತ್ತು. ಸೊ ಆಗಿದೆ, ಒಂದು 7-8 ಜನಕ್ಕೇನೋ ಡೆಲಿವರಿ ಕೊಟ್ಟಿದ್ದಾರಂತೆ. ಓಕೆ, ಅದು ಒಂದು ಖುಷಿ ವಿಚಾರ. 1,00,000 ಬುಕ್ ಆಗಿದೆ ಅನ್ನೋದು ಒಂದು ಖುಷಿ ವಿಚಾರ. ಯಾಕೆಂದರೆ ಅಷ್ಟು ಡಿಮ್ಯಾಂಡ್ ಇದೆ. ಮತ್ತು ಗಾಡಿ ವೈಸ್ ನೋಡ್ತಾ ಇದ್ದರೆ ತುಂಬಾ ಚೆನ್ನಾಗಿದೆ. ಗಾಡಿ ಬಗ್ಗೆ ಯಾವುದೇ ರೀತಿ ನೆಗೆಟಿವ್ ಹೇಳೋ ಆಗಿಲ್ಲ. 1,00,000 ಬುಕ್ ಆಗಿರೋ ಗ್ರಾಹಕರಿಗೆ ಅವರು ಆ ಗಾಡಿನ ಕೊಡಬೇಕು ಅಂದರೆ, ಆ ಗಾಡಿನ ಡೆಲಿವರಿ ಮಾಡಬೇಕು ಅಂದರೆ ಅವರು ಏನಿಲ್ಲ ಅಂದ್ರೂ 1 ವರ್ಷದೊಳಗಡೆ ಅವರು ಡೆಲಿವರಿ ಮಾಡ್ತೀನಿ ಅಂದ್ರೂ 1 ವರ್ಷಕ್ಕೆ ಆ 1,00,000ನ ಪ್ರೊಡಕ್ಷನ್ ಮಾಡಬೇಕು ಅಂದರೆ 12 ತಿಂಗಳು, ಮತ್ತು ಇನ್ನು ತಿಂಗಳಲ್ಲಿ 25 ದಿನ ವೀಕ್ ವರ್ಕಿಂಗ್ ಹಾಲಿಡೇ ಬಿಟ್ಟು 25 ದಿನ ಲೆಕ್ಕ ಹಾಕಿದ್ರು ಅವ್ರಿಗೆ ಏನಿಲ್ಲ ದಿನಕ್ಕೆ 333 ಏನೋ ಬರುತ್ತೆ, 333 ಗಾಡಿಗಳನ್ನ ಪ್ರೊಡಕ್ಷನ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಯೋಚನೆ ಮಾಡಿ, 333 ಗಾಡಿಗಳನ್ನ ಪ್ರೊಡಕ್ಷನ್ ಮಾಡಬೇಕು ಅಂದರೆ ಎಷ್ಟು ಮ್ಯಾನ್ ಫೋರ್ಸ್ ಇರಬೇಕು, ಮತ್ತು ಎಷ್ಟು ವರ್ಕ್ ನಡಿಬೇಕು ಅನ್ನೋದನ್ನು ನೀವು ಯೋಚನೆ ಮಾಡಿ. ಬಟ್ ಇವಾಗ ಒಬ್ಬೊಬ್ಬರು ಯೂಟ್ಯೂಬರ್ ಹೋಗಿ ವಿಸಿಟ್ ಮಾಡಿದ್ದಾರೆ. ಸೊ ಅದು ವಿಶೇಷತೆ ಏನಪ್ಪ ಅಂದರೆ, ಅವರು ವಿಸಿಟ್ ಮಾಡಿ ಅಲ್ಲಿ ಸೆಕ್ಯೂರಿಟಿನ ಕೇಳಿದಾಗ ಅವರು ಹೇಳ್ತಾರೆ, ಇಲ್ಲಿ 45 ಜನ ವರ್ಕ್ ಮಾಡ್ತಾ ಇರೋದು ಅಂತ ಹೇಳ್ತಾರೆ. ಸೊ ಯೋಚನೆ ಮಾಡಿ, 40 ಜನ ವರ್ಕ್ ಮಾಡಿಕೊಂಡು ಅಷ್ಟು ಪ್ರೊಡಕ್ಷನ್ ಮಾಡ್ತಾರಾ ಇವರು? ಅಷ್ಟು ಜನಕ್ಕೆ ಡೆಲಿವರಿ ಕೊಡ್ತಾರಾ? ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದ್ದು ಓಕೆ, ಬಟ್ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದ ತಕ್ಕನಿಗೆ ಫುಲ್ಫಿಲ್ ಮಾಡಬೇಕಲ್ವಾ? ಸೊ ಅದ್ರ ಜೊತೆಗೆ ನೀವು ಪ್ರೊಡಕ್ಷನ್ ಮಾಡಿ ಗಾಡಿನೇ ಪ್ರೊಡಕ್ಷನ್ ಮಾಡಿ ಡೆಲಿವರಿ ಕೊಡ್ತಾ ಇಲ್ಲ ಅಂದರೆ, ಇನ್ನೂ ಸಪೋಸ್ ನಾನು ತೊಗೊಂಡೆ ಗಾಡಿ ಈಗ, ಯಾಕೆಂದರೆ ಎಷ್ಟೋ ಗಾಡಿಗಳು ಗಾಡಿನ ತೊಗೊಂಡ ಮೇಲೂ ಸರ್ವಿಸು ಸರಿಯಾಗಿ ಸಿಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಓಲಾ ತುಂಬಾ ಪ್ರೊಡಕ್ಷನ್ ಇದೆ, ಮತ್ತು ಚೆನ್ನಾಗಿ ಡೆಲಿವರಿನೂ ಕೊಡ್ತಾವ್ರೆ, ಬೇಗ ಗಾಡಿನೂ ಸಿಗುತ್ತೆ, ಗಾಡಿ ಫೀಚರ್ಸು ತುಂಬ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಬಟ್ ಏನಾದರೂ ಪ್ರಾಬ್ಲಮ್ ಬಂತು ಅಂದರೆ ಸರ್ವಿಸ್ ಇಲ್ಲ ಅನ್ನೋ ಒಂದು ಕಂಪ್ಲೇಂಟ್ ಬರ್ತಾ ಇದೆ. ಸರ್ವಿಸ್ ಇಲ್ಲ ಅಂತ ಕೆಲವೊಂದು ಸುದ್ದಿಗಳು ಆಗಿದೆ TV ಚಾನಲ್ಗಳಲ್ಲಿ. ಸೊ ಈ ಥರ ಇಷ್ಟು ಪ್ರೊಡಕ್ಷನ್ ಇದ್ದು, ಇಷ್ಟು ಮ್ಯಾನ್ ಫೋರ್ಸ್ ಇದ್ದು, ಇಷ್ಟು ಪ್ರೊಡಕ್ಷನ್ ಎಲ್ಲ ಇದ್ದೇನೆ ಈ ಥರ ಸಮಸ್ಯೆ ಆಗ್ತಿದೆ ಅಂದರೆ, ಇವರು 40 ಜನ ಎಂಪ್ಲಾಯೀಸ್ನ ಇಟ್ಕೊಂಡು, ಅಥವಾ ಪ್ರೊಡಕ್ಷನೇ ಸರಿಯಾಗಿ ಸ್ಟಾರ್ಟ್ ಆಗಿಲ್ಲ, ಇವ್ರ ಸರ್ವಿಸ್ ಎಲ್ಲ ಹೇಗೆ ಕೊಡ್ತಾರೆ? ಸೊ ಇಂಥ ಒಂದು ಒಳ್ಳೆಯ ಗಾಡಿನ ಇದು ಹೆಂಗಾಗಿದೆ ಅಂದರೆ, ಒಳ್ಳೆ ಸಖತ್ತಾಗಿದೆ, ಮುಂದುಗಡೆ ಬಿರಿಯಾನಿ ಮೃಷ್ಟಾನ್ನ ಭೋಜನ ಇಟ್ಟಿದ್ದಾರೆ, ಬಟ್ ಅದು ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾವ್ರೆ ಅನ್ನೋ ಥರ ಇದೆ. ಯಾಕೆಂದರೆ ಚೆನ್ನಾಗಿದೆ ಗಾಡಿ, ಬಟ್ ಅದು ನೋಡಿದಾಗ ಅನ್ನಿಸ್ತು ಗಾಡಿ ಸೂಪರಾಗಿದೆ. ರೇಂಜು ಅವ್ರು ಹೇಳಿದಷ್ಟು ಬರುತ್ತಿಲ್ವೋ ಗೊತ್ತಿಲ್ಲ, ಯಾಕೆಂದರೆ ಅದು ಕಸ್ಟಮರ್ ಹತ್ರ ಬಂದ ಮೇಲೇ ಗೊತ್ತಾಗೋದು. ಬಟ್ ಗಾಡಿ ಮಾತ್ರ ಸೂಪರಾಗಿದೆ, ಅವ್ರು ಕೊಟ್ಟರೆ ಫೀಚರ್ಸ್ ಚೆನ್ನಾಗಿದೆ, ಮತ್ತು ಗಾಡಿ ಲುಕ್ ವೈಸು ತುಂಬ ಚೆನ್ನಾಗಿದೆ, ಟೆಕ್ನಿಕಲ್ ಫೀಚರ್ ಆಗ್ಬೋದು ಚೆನ್ನಾಗಿದೆ, ಇಷ್ಟೆಲ್ಲ ಚೆನ್ನಾಗಿದೆ. ಆದರೆ ಆ ಗಾಡಿನ ಜನಗಳಿಗೆ ತಲುಪಿಸ್ತಾ ಇಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಅವರು ಕೆಲಸ ಮಾಡಬೇಕಾಗತ್ತೆ. ತುಂಬ ಜನಗಳು ಸಿಂಪಲ್ ಒನ್ ಬಗ್ಗೆ ತುಂಬಾ ಓಪ್ಸ್ ಇಟ್ಕೊಂಡಿದ್ದಾರೆ. ಸಿಂಪಲ್ ಒನ್ ಅಷ್ಟು ಸುದ್ದಿ ಮಾಡಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಏತರ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇದೆ, ಬಟ್ ಸ್ವಲ್ಪ ಕಾಸ್ಟ್ಲಿ ಅಂತ ಅಂದ್ಕೋತಾರೆ ಜನಗಳು. ಬಟ್ ಏನು ಮಾಡೋಕ್ಕಲ್ಲ, ಒಂದು ಒಳ್ಳೆ ಪ್ರಾಡಕ್ಟ್ ಸಿಗಬೇಕಾದ್ರೆ ಕಾಸ್ಟ್ಲಿ ಆಗ್ಬೋದು, ಓಕೆ, ಅದು ಸೆಕೆಂಡ್ರಿ. ಬಟ್ ಇವರು ಪ್ರೈಸು ಕಡಿಮೆ ಇದ್ದದನ್ನು ತುಂಬ ಜಾಸ್ತಿನೇ ಮಾಡಿದ್ರು. ಈಗ ಸಪೋಸ್ ನಾವು ಸಿಂಪಲ್ ಒನ್ ತೊಗೋಬೇಕು ಅಂದರೆ 1,70,000 to 1,80,000 ಆಗುತ್ತೆ ಆ ಗಾಡಿ ತೊಗೋಬೇಕು ಅಂದರೆ. ಪ್ರೈಸು ಜಾಸ್ತಿ ಮಾಡಿದ್ದಾರೆ, ಪ್ಲಸ್ ಅದ್ರ ಜೊತೆಗೆ ಡೆಲಿವರಿನೂ ಕೊಡ್ತಾ ಇಲ್ಲ. ಈ ಥರ ಇದ್ದಾಗ ಹೇಗೆ? ಯಾಕೆಂದರೆ ನಾನು ತುಂಬ ವಿಡಿಯೋಗಳು ಮಾಡಿದ್ದೆ, ತುಂಬ ಚೆನ್ನಾಗಿದೆ ಹಾಗೆ ಹೀಗೆ ಅಂತ. ಸೊ ಚೆನ್ನಾಗಿದೆ ಗಾಡಿ ವೈಸು, ಯಾವುದೇ ರೀತಿ ನೆಗೆಟಿವ್ ಇಲ್ಲ, ಗಾಡಿ ಚೆನ್ನಾಗಿದೆ. ಬಟ್ ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ, ನಿಮಗೆ ಅವಶ್ಯಕತೆ ಇದ್ದರೆ, ಅಥವಾ ವೆಯ್ಟ್ ಮಾಡ್ತೀನಿ ಅನ್ನೋ ಒಂದು ತಾಳ್ಮೆ ನಿಮ್ಮಲ್ಲಿದ್ದರೆ ಬುಕ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ನೋಡೋಣ, ಆದಷ್ಟು ಬೇಗ ಎಲ್ಲರಿಗೂ ಯಾರ್ಯಾರು ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೋ, ಯಾರ್ಯಾರು ಸಿಂಪಲ್ ಒನ್ ತೊಗೋಬೇಕು ಅಂತ ಬಯಸಿದಾರೋ ಅವ್ರಿಗೆ ಆದಷ್ಟು ಬೇಗ ಗಾಡಿ ಸಿಗಲಿ. ಕಂಪನಿಯವರು ಆ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.